ಶುಭಾಶಯಗಳು. ಜೋರಾಗಿ ಚಪ್ಪಾಳೆ ಹೊಸ ವರ್ಷಕ್ಕೆ. 2008ರಲ್ಲಿ ಬಹಳಷ್ಟು ಜನ, ಇವತ್ತು ಕೂತ್ಕೊಳ್ಳಿ ಸರ್ ಪ್ಲೀಸ್, ಬಹಳಷ್ಟು ಜನರಿಗೆ ನಾನು ವಿತೌಟ್ ಹಿಸ್ ಪರ್ಮಿಷನ್ ಐ ಆಮ್ ಗೋಯಿಂಗ್ ಟು ಶೇರ್ ಸಮ್ ಆಫ್ ದ ಸೀಕ್ರೆಟ್ಸ್ ಸರ್ದು. 2008ರಲ್ಲಿ ಅವ್ರು ಬಂದಾಗ ಯಾಕೆ ಬರೋಕ್ಕೆ ಕಾರಣ ಏನಿತ್ತಪ್ಪ ಅಂದ್ರೆ, ರಿಟೈರ್ಮೆಂಟ್ ಆದ ತಕ್ಷಣ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಇಳಿದ್ಬಿಟ್ಟಿದ್ರು. ಈಗ ಬಹಳ ಮಂದಿ ಯುವಕರು ಅದೇ ಮಾಡಕತ್ತಾರೆ ನೋಡಿರ್ಬೇಕು. ಭಾಳ ಮಂದಿ ಒಂದು ಪ್ರೊಫೆಷನ್ ಏನಂದ್ರೆ ಐ ಆಮ್ ಅ ಸ್ಟಾಕ್ ಟ್ರೇಡರ್ ಅಂತ ಹೇಳ್ಕೊತಾರೆ. ಏನಂತಾರೆ ಅದೊಂದು ದೊಡ್ಡ ಪ್ರೊಫೆಷನ್ ಥರ ಹೇಳ್ಕೊತ ಬರ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಟ್ರೇಡಿಂಗ್ ಅಂದ್ರೆ ಏನು, ಹೆಂಗೆ, ಅದು ಏನು, ಅದರದ್ದು ಏನೋ ಪ್ರೋಸ್ ಆ್ಯಂಡ್ ಕಾನ್ಸ್ ಏನದು, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಸರ್ದು ಏನಪ್ಪ ಅಂದರೆ, ಅವ್ರು ರಿಟೈರ್ಮೆಂಟ್ ಆಗಿರೋ ದುಡ್ಡಲ್ಲಿ ಹಿ ಲಿಟ್ರಲಿ ಲಾಸ್ಟ್ ಗುಡ್ ಅಮೌಂಟ್ ಆಫ್ ಮನಿ. ನಾನು ಅಮೌಂಟ್ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಗುಡ್ ಅಮೌಂಟ್ ಆಫ್ ಮನಿನ ಅವರು ಲಾಸ್ ಮಾಡ್ಕೊಂಡಿದ್ರು. ನಮ್ಮ ಪ್ರೋಗ್ರಾಮ್ ಅಟೆಂಡ್ ಆದ ತಕ್ಷಣ ನ್ಯಾಚುರಲಿ ಒಬ್ಬ ಮನುಷ್ಯನಿಗೆ ಒಂದು ಹೊಡೆತ ಬಿದ್ದ ತಕ್ಷಣ ನಂಬಿಕೆ ಅನ್ನೋದು ಬರ್ಬೇಕಾದ್ರೆ ಭಾಳ ಟೈಮ್ ತೊಗೊತದೆ. ಯಾಕಂದರೆ ಇಟ್ ನಾಟ್ ಯು ಆಲ್ರೆಡಿ ಯು ಗಾಟ್ ಅ ಬಿಗ್ ಹಿಟ್. ಅದಾದಮೇಲೆ ಇಮಿಡಿಯೇಟ್ಲಿ ನಮಗೊಂದ್ರೆ ನಂಬೋಕ್ಕಾಗಲ್ಲ. ಸೊ ಅವರು ಡೆಫಿನೆಟ್ಲಿ ನಾನು ನೆನಪದ ಪ್ರೋಗ್ರಾಮ್ ಅಟೆಂಡ್ ಆದಮೇಲೆ ಕೂತ್ಕೊಂಡು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಹಿ ವಾಸ್ ಆಲ್ವೇಸ್ ಹ್ಯಾವಿಂಗ್ ದಟ್ ಸ್ಕೆಪ್ಟಿಕಲ್ ಇತ್ತು ಅವ್ರಿಗೆ. ಇವ್ರು ಹೇಳ್ತಾರದು ಪರವಾಗಿಲ್ಲಪ್ಪ, ಏನೋ ಹೇಳ್ತಾರೆ, ಶುರುವಾಗಿ ಮಾಡೋಣ ಅಂಥೇಳಿ. ಕೌನ್ಸ್ಲಿಂಗ್, ನಾನು ಫೈನಾನ್ಷಿಯಲ್ ಕೌನ್ಸ್ಲಿಂಗ್ ಕೂತ್ಕೊಂಡಾಗ ಐ ಕ್ಯಾನ್ ಲಿಟ್ರಲಿ ಸಿ ದಟ್ ಹೀಸ್ ವರೀಸ್. ಅವ್ರ ಭಯ ಕಾಣಿಸ್ತೈತೆ ಅವ್ರ ಕಣ್ಣಲ್ಲಿ ನನಗೆ. ಅದಾದಮೇಲೆ ಶುರು ಮಾಡಿದ್ವಿ. 2008ರಿಂದ ಶುರು ಮಾಡಿ ಇವತ್ತು 2025 ಬಂದಿದ್ವಿ. ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಫ್ ಇನ್ಸ್ಪೈರ್ ಇಂಡಿಯಾ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಹಿ ಗೋ ಆ್ಯಂಡ್ ಟೆಲ್ಸ್ ಮೆನಿ ಪೀಪಲ್, ಮೇ ಹಿಸ್ ಡಾಟರ್, ಹಿಸ್ ಸನ್ ಇನ್ ಲಾ, ಆಲ್ ಆರ್ ನೌ ಬಿಕಮ್ ಇನ್ವೆಸ್ಟರ್ಸ್. ಆಲ್ ಆರ್ ಬಿಕಮ್ ಇನ್ವೆಸ್ಟರ್ಸ್. ಯಾಕೆ ಒಂದು ಪಾಯಿಂಟ್ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಏನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ, ವಿಕಸಿತ್ ಭಾರತ್ ಅನ್ನೋದು ಇದು ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ ತಿಂಗಳು ಮುಂದಿನ ವರ್ಷ ಆಗೋಂಥದ್ದಲ್ಲ. ಐ ಆಮ್ ಗೋಯಿಂಗ್ ಟು ಟಾಕ್ ಫಾರ್ ನೆಕ್ಸ್ಟ್ 25 years ವಾಟ್ ಈಸ್ ಯುವರ್ ಗೋಯಿಂಗ್ ಟು ಸಿ ಇಂಡಿಯಾ ಅನ್ನೋದನ್ನ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಹಳಷ್ಟು ಜನರು ಈ ಮಾತಾಡಿದ ತಕ್ಷಣ, ಗುರು ನನಗೆ 2047 ಬಿಡಪ್ಪ, ನಮ್ಗೆ 2026 ಬಗ್ಗೆ ಹೇಳಿ ಫಸ್ಟು. 2025 ಬಗ್ಗೆ ನಮ್ಗೆ ಯಾವಾಗಲೂ ಶಾರ್ಟ್ ಟರ್ಮಲ್ಲಿ ಥಿಂಕ್ ಮಾಡ್ತೀವಿ, ಲಾಂಗ್ ಟರ್ಮ್ನ ಮರ್ತು ಬಿಡ್ತೀವಿ. ಬಟ್ ದ ಹೋಲ್ ಐರನಿ ಹೇಗಿದೆಯಪ್ಪ ಅಂದರೆ, ಲಾಂಗ್ ಟರ್ಮ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಶಾರ್ಟ್ ಟರ್ಮಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಶಾರ್ಟ್ ಟರ್ಮ್ನ ನಾವು ಮಾತ್ರ ಫೋಕಸ್ ಮಾಡ್ತಾ ಹೋದರೆ ಮೆನಿ ಟೈಮ್ ವಿ ಮಿಸ್ ದ ಗುಡ್ ಅಪರ್ಚುನಿಟೀಸ್. ಇವತ್ತು ಯಾರ್ಯಾರು ಒಬ್ಬ ದೊಡ್ಡ ಅಂಟ್ರಪ್ರನರ್ಸ್ ಆಗಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಆಗಿದ್ದಾರೆ. ನೀವು ನೋಡಿ ಎಲ್ಲ ಇಂಡಸ್ಟ್ರಿನಲ್ಲಿ ನೋಡಿ, ಯಾರ್ಯಾರು ಲಾಂಗ್ ಟರ್ಮ್ನ ಮೈಂಡಲ್ಲಿ ಇಟ್ಕೊಂಡು ಶುರು ಮಾಡಿದಾರಲ್ಲ, ದೇ ಆರ್ ಆಲ್ ವೆರಿ ಸಕ್ಸಸ್ಫುಲ್. ಯಾರು ಶಾರ್ಟ್ ಟರ್ಮಲ್ಲಿ ಬಂದ್ಬಿಟ್ಟು ದುಡ್ಡು ಮಾಡ್ಕೊಂಡು ಐ ಜಸ್ಟ್ ವಾಂಟ್ ಟು ಮೇಕ್ ಮನಿ ಅಂಡ್ ಗೋ ಔಟ್ ಆಫ್ ದಿ ಬಿಸ್ನೆಸ್ ಅಂತ ಯೋಚನೆ ಮಾಡಿದಾರಲ್ಲ, ಅವ್ರು ಯಾರೂ ಸಕ್ಸಸ್ಫುಲ್ ಆಗಿಲ್ಲ. ಅಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಲಾಂಗ್ ಟರ್ಮ್ ಅಂತ ಯೋಚನೆ ಮಾಡೋ ಜೊತೆ ನಿಮ್ಮಲ್ಲಿ ಇರಬೇಕಾಗಿರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಏನು ಗೊತ್ತಾ? ಪೇಷನ್ಸ್ ಆ್ಯಂಡ್ ಡಿಸಿಪ್ಲಿನ್. ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಬೇಕಾಗಿರೋದೇನು? ಪೇಷನ್ಸು, ಇನ್ನೊಂದು ಡಿಸಿಪ್ಲಿನ್. ಸೊ ಅಂಥ ಒಂದು ಅಪರ್ಚುನಿಟಿ ಇವತ್ತು ನಮ್ಮ ಎದುರುಗಡೆ ಕಾಣಿಸ್ತಾ ಇದೆ. ಅದಕ್ಕೆ ಈ ಒಂದು ಟಾಪಿಕ್ನ ಮಾತಾಡ್ಬೇಕಾದ್ರೆ ನಾವು ವಿ ಗಿವನ್ ದ ಹೆಡ್ಡಿಂಗ್ ಲೈಕ್ ದಟ್, ದ ಗೋಲ್ಡನ್ ಎರಾ ಜಸ್ಟ್ ಬಿಗನ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಿಮ್ಮ ಜೊತೆಗೆ ಲಾಟ್ ಆಫ್ ಡೇಟಾ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲನೂ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಮೊನ್ನೆ ರಾತ್ರಿ ನಾನು ಲ್ಯಾಂಡ್ ಆಗಿದ್ದು. ಐ ವೆಂಟ್ ಟು ವಿಯೆಟ್ನಾಮ್. ಅದು ಹಾಲಿಡೇ, ಫ್ಯಾಮಿಲಿ ಹಾಲಿಡೇಗಂತ ವಿಯೆಟ್ನಾಮ್ಗೆ ಹೋಗಿದ್ದೆ. ಯಾವುದೇ ಒಂದು ದೇಶಕ್ಕೆ ನಾನು ಹೋಗೋಕ್ಕೆ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಸ್ಟಡಿ ಮಾಡ್ತೀನಿ. ವಿಯೆಟ್ನಾಮ್ ಅನ್ನೋ ಒಂದು ದೇಶದ ಬಗ್ಗೆ ಹಿಸ್ಟ್ರಿನ ಸ್ಟಡಿ ಮಾಡಿದಾಗ ಕೆಲವೊಂದು ಘಟನೆಗಳು, ಕೆಲವೊಂದು ವಿಷಯಗಳು ನಾನು ನೋಡಿದಾಗ ನನಗೆ ತುಂಬ ಒಂಥರ ಆಶ್ಚರ್ಯ ಆಯಿತು. ಅಷ್ಟೇ ನಮ್ಮ ದೇಶದಲ್ಲಿ ಆಗಿರುವಂಥ ಕೆಲವೊಂದು ಕ್ರಾಂತಿಗಳನ್ನ ನಾನು ವಿಯೆಟ್ನಾಮ್ಗೆ ಕಂಪೇರ್ ಮಾಡ್ಬೋದು. ಸೊ ವಿಯೆಟ್ನಾಮ್ ಬಗ್ಗೆ ನಾನು ಮಾತಾಡ್ತಾ ಇರಬೇಕಾದ್ರೆ ವಿಯೆಟ್ನಾಮ್ ಸ್ಟೋರಿ ನಾನು ನೋಡ್ತಾ ಇದ್ದೆ. ಇವತ್ತು ವಿಯೆಟ್ನಾಮ್ ಅನ್ನೋ ದೇಶ ಏನಿದೆಯಲ್ಲ, ಇಟ್ ಈಸ್ ಗ್ರೋನ್ ವೆರಿ ವೆಲ್. ನನಗೆ ಆ ದೇಶದ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಏನು ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಏನದ, ಇವತ್ತು $2,500 ಅಂತ ನಾವೇನು ಹೇಳ್ತಾ ಇದ್ದೀವಿ, ವಿಯೆಟ್ನಾಮ್ ಇದ್ರ ಡಬಲ್ ಆಗಿದೆ. ದರ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದು ಆಲ್ಮೋಸ್ಟ್ 4,200. ಬಟ್ ವಿಯೆಟ್ನಾಮ್ದು ಹಿಸ್ಟ್ರಿ ಹೇಳಬೇಕಾದ್ರೆ, ವಿಯೆಟ್ನಾಮ್ ಇಸ್ ವೆರಿ ಬ್ಯಾಡ್ಲಿ ಅಟ್ಯಾಕ್ಡ್ ಬೈ ಬಲಾಢ್ಯ ರಾಷ್ಟ್ರಗಳು. ಇನಿಷಿಯಲಿ ಇಟ್ ವಾಸ್ ಅಟ್ಯಾಕ್ಡ್ ಬೈ ನೇಬರಿಂಗ್ ಕಂಟ್ರೀಸ್. ಅದಾದಮೇಲೆ ಚೈನಾ ಅಟ್ಯಾಕ್ ಮಾಡಿತ್ತು. ಅದಾದಮೇಲೆ ಅಮೇರಿಕ ವಿಯೆಟ್ನಾಮ್ನ ಸುಮಾರು 21 ವರ್ಷ ಅವ್ರ ಮೇಲೆ ಯುದ್ಧ ಮಾಡಿದ್ರು. ಕಂಪ್ಲೀಟ್ 21 years. ಆ 21 ವರ್ಷದಲ್ಲಿ ಸುಮಾರು 30 ಲಕ್ಷ ಜನ ವಿಯೆಟ್ನಾಮಿಗೆ ಸತ್ತೋಗಿದ್ದಾರೆ, ಜನಸಾಮಾನ್ಯರು ಸತ್ತೋಗಿದ್ದಾರೆ. ಅಂತ ಒಂದು ಭಯಂಕರ ಯುದ್ಧ
ಯುದ್ಧಗಳನ್ನ ಅನುಭವಿಸ್ಕೊಂಡು ಇವತ್ತು ವಿಯೆಟ್ನಾಂ ಬೆಳೆದಿರುವಂಥ ರೀತಿ ನೋಡ್ತಾ ಇದ್ದಾಗ ನನಗನ್ಸಿದಿಷ್ಟೇ, ವಿಕಸಿತ ಭಾರತ್ ಬಗ್ಗೆ ನಾನು ಮಾತಾಡೋಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ. ಬಿಕಾಸ್ ಯಾವುದೇ ಒಂದು ದೇಶ, ಇವತ್ತು ನೀವು ಜಪಾನ್ ಎಕ್ಸಾಂಪಲ್ ತಗೋಬಹುದು, ಜರ್ಮನಿ ತಗೋಬಹುದು, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಹೌ ದೋಸ್ ಕಂಟ್ರೀಸ್ ಎಮರ್ಜ್ಡ್ ಅನ್ನೋದು ನೀವು ನೋಡ್ತಾ ಹೋದಾಗ ನಮಗೆ ನಮ್ಮ ದೇಶದಲ್ಲಿ ಆಗಿರುವಂಥ ಒಂದು ಬೆಳವಣಿಗೆ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ನಾನು ಮಾತಾಡ್ತಾ ಇರುವಂಥ ಒಂದು ಟಾಪಿಕ್ ಏನಪ್ಪ ಅಂದ್ರೆ ಅವಿಕಸಿತ ಭಾರತ್ ವಿಕಸಿತ ಭಾರತ್, ಅವಿಕಸಿತ ಭಾರತ್ ವಿಕಸಿತ ಭಾರತ್. ಯಾಕಂದ್ರೆ ನಮ್ಮ ದೇಶನ ಬಡ ರಾಷ್ಟ್ರ ಅಂತ ಹೇಳಿ ಇಲ್ಲಿ ಬರೀ ಭಿಕ್ಷುಕರು ಮತ್ತು ಹವಾಡಿಗರು ಇರುವಂತ ದೇಶ ಅಂತ ಕರೀತಾ ಇರುವಂತ ದೇಶಕ್ಕೆ ಇವತ್ತು ಇಡೀ ಭಾರತ ದೇಶಕ್ಕೆ ಹೊರಗಡೆಯಿಂದ ಬಹಳಷ್ಟು ಜನ ಇವತ್ತು ಹೂಡಿಕೆದಾರರಿಗೆ ಬರ್ತಾ ಇರೋದಕ್ಕೆ ಕಾರಣಗಳು ಬಹಳಷ್ಟು ಚೇಂಜಸ್ಗಳಾಗಿರೋದು ಕಾಣಿಸ್ತಾ ಇದೆ. ಅಂತ ಒಂದು ಎಕ್ಸಾಂಪಲ್ಗಳು ನಿಮ್ಮ ಜೊತೆ ಇವತ್ತು ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಫ್ರಮ್ 1947 ಇಂಟು ಡೆವಲಪ್ಡ್ ನೇಷನ್ ಬೈ 2047. ಈ 100 ವರ್ಷದ ಜರ್ನಿನಲ್ಲಿ ಏನು ಆಗಕ್ಕೆ ಹೋಗ್ತಾ ಇದೆ. ಬಟ್ ಒಂದು ಆಶ್ಚರ್ಯ ಆಗ್ಬೋದು ನಿಮಗೆ, ನಿಮ್ಮ ಓನ್ ಪೋರ್ಟ್ಫೋಲಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಫಸ್ಟ್ 75% ಏನು ಗ್ರೋತ್ ಆಗಿದೆ, ಅದಾದ್ಮೇಲೆ ಬರುವಂಥ ನೆಕ್ಸ್ಟ್ 25% ಗ್ರೋತ್ನ ನೀವು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಆಲ್ವೇಸ್ ದರ್ ಇಸ್ ಅ ಕಂಪೌಂಡಿಂಗ್ ಎಫೆಕ್ಟ್. ನಮ್ಮ ಪರ್ಸನಲ್ ಲೈಫಲ್ಲೂ ನೋಡಿದ್ದೀವಿ, ನಮ್ಮ ಜೀವನದಲ್ಲೂ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಾನು ನೋಡ್ತಾ ಇದ್ದೆ ನನ್ನ ಲೈಫಲ್ಲಿ ಏನಾಗಿದೆಯಪ್ಪ, ಬಿಕಾಸ್ ವಿಕಸಿತ ಭಾರತ್ ಬಗ್ಗೆ ಮಾತಾಡೋಕ್ಕಿಂತ ನನ್ನ ಲೈಫ್ ಬಗ್ಗೆ ನಾನು ನೋಡಿದಾಗ 1977 ನಾನು ಹುಟ್ಟಿರೋದು. ಟಿಲ್ 2007 ಮೈ ಲೈಫ್ ವಾಸ್ ಸ್ಟ್ರಗ್ಲಿಂಗ್. 1977 to 2007 my life was completely struggling life. From 2007 to 2025 ಅಂತ ತೆಗೆದು ನೋಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಗ್ರಾಫ್. ನಿಮ್ಮ ಲೈಫಲ್ಲಿ ನೀವು ಹೇಳೋದು ನೋಡಿ, ಥರ ಗ್ರಾಫ್ ಒಂದು. ಯು ಲುಕ್ ಇನ್ ಟು ದ್ಯಾಟ್ ಜಸ್ಟ್ ಫಸ್ಟ್ 20 years 30 years ಏನಾಗಿದೆ, ಅದಾದಮೇಲೆ ಹೌ ಇಟ್ ಇಸ್ ಇವಾಲ್ವ್ಡ್. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಈ ಥರ ಕೆಲವೊಂದು ಬೆಳವಣಿಗೆಗಳನ್ನ ನೋಡೋಕ್ಕೆ ಅವಕಾಶ ಇರುತ್ತೆ. ಸ್ಪೆಷಲಿ ಭಾರತ ದೇಶದ ಒಂದು ದುರಾದೃಷ್ಟ ಏನಪ್ಪ ಅಂತಂದರೆ, 200 ವರ್ಷ ಬ್ರಿಟಿಷರು ಆಳೋದ್ರು. ಬಟ್ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಯಾರಿಗಾದ್ರೂ ಐಡಿಯಾ ಇದನ್ನ ವಾಟ್ ಈಸ್ ಇಂಡಿಯಾಸ್ GDP? ವರ್ಲ್ಡ್ 23 to 25% ಆಫ್ ದ ವರ್ಲ್ಡ್ GDP ವಾಸ್ ಇಂಡಿಯಾ ಬಿಫೋರ್ ಬ್ರಿಟಿಷರ್ಸ್. ವರ್ಲ್ಡ್ GDP ನಲ್ಲಿ ಎಷ್ಟಿತ್ತು? ಟೋಟಲ್ ಎಂಟೈರ್ ವರ್ಲ್ಡ್ ಹಾಕೊಂಡಾಗ 23 to 25% ವಾಸ್ ವರ್ಲ್ಡ್ GDP ವಾಸ್ ಇಂಡಿಯಾ. ಬಟ್ ಆ 200 ವರ್ಷಗಳು ಬಂದ ಆಳು ಹೋದ್ಮೇಲೆ ಇಟ್ ಹ್ಯಾಸ್ ಕಮ್ ಟು ಅ ಲೆವೆಲ್ ವೇರ್ ಪೀಪಲ್ ವಾಸ್ ಸ್ಟ್ರಗ್ಲಿಂಗ್ ಫಾರ್ ಮಿನಿಮಮ್ ರೋಟಿ ಕಪಡಾ ಮಕಾನ್ಗೆ. ಅದ್ರ ಮಧ್ಯದಲ್ಲಿ ಅವ್ರು ಏನು ಮಾಡಿದ್ರು, ಸುಮ್ಮನೆ ಹೋಗಲಿಲ್ಲ. ವಾಟ್ ದೇ ಡಿಡ್ ಇಸ್ ದೇ ಡಿವೈಡ್ ದ ಕಂಟ್ರಿ. ಬಿಕಾಸ್ ಬ್ರಿಟಿಷರು ಮಾಡಿರೋದು ಇದೇ ಕೆಲಸ ಇದೆ. ವೆರ್ ಎವರ್ ಯು ಸೀನ್, ಇವನ್ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ತಗೊಳ್ಳಿ, wherever these type of things, even Vietnam has divided into North Vietnam and South Vietnam. Later they become one. Somewhere they have understood the history and they become one. ಅದಕ್ಕೆ ಬಹಳಷ್ಟು ರೀಸನ್ಗಳಿದೆ. ವಿಯೆಟ್ನಾಂ ಮೇಲೆ ಯಾಕೆ ಅಮೆರಿಕ ಹೋದ್ರೆ ಅದಕ್ಕೆಲ್ಲ ಬೇರೆ ಸ್ಟೋರಿ ಇದೆ. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಹಿಯರ್. ಬಟ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಯಾವುದೇ ದೇಶ ಡಿವೈಡ್ ಆಗ್ಯದ ಅಂದಮೇಲೆ ಅದ್ರ ಮಧ್ಯದಲ್ಲಿ ಇನ್ನೊಂದು ಏನಾಗಿರೋದು, ರಿಲಿಜನ್ ಮೇಲೆ ಡಿವೈಡ್ ಆಗಿರೋದು. ಯಾವುದ್ರ ಮೇಲೆ? ರಿಲಿಜನ್ ಮೇಲೆ ಡಿವೈಡ್ ಆಗಿರೋದು. ಇಟ್ ಕ್ರಿಯೇಟೆಡ್ ಈವನ್ ಮೋರ್ ಕನ್ಫ್ಯೂಷನ್ಸ್ ಇನ್ ದ ಪೀಪಲ್ಸ್ ಮೈಂಡ್. ಇನ್ನೂ ಬಹಳಷ್ಟು ಕನ್ಫ್ಯೂಷನ್ಸ್ ಜನರಲ್ಲಿ ಅದು ಕ್ರಿಯೇಟ್ ಮಾಡೋಂಥದ್ದು. ಆ ಥರ ಆಗಿರುವಂಥ ದೇಶದಲ್ಲಿ ಸಡನ್ ಆಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಏನು ಖುಷಿ ಪಡಬೇಕಾಗಿತ್ತು, ಖುಷಿ ಪಟ್ವ ನಾವು? ಸ್ಟಿಲ್ ಮಾರ್ನಿಂಗ್ ನನಗೊಬ್ಬರು ಆನಂದ್ ಭೈ ಅಂತ ಸಿಗ್ತಾರೆ, ನನ್ನ ಸ್ವಿಮ್ಮಿಂಗ್ ಫ್ರೆಂಡ್ ಅವ್ರು. ಈಸ್ ಫ್ರಮ್ ಪಂಜಾಬ್. ಅವ್ರು ಬೆಳಿಗ್ಗೆ ನನಗೊಂದು ಮಾತು ಹೇಳ್ತಾ ಇದ್ರು. ನಿಮ್ಗೆ ಒಂದು ಸ್ಟೋರಿ ನಾವು ಜಸ್ಟ್ ಹೇಳಕ್ಕೆ, ಯಾಕಂದರೆ ಇವೆಲ್ಲ ಅನುಭವಿಸಿದವ್ರು ಹೇಳುವಂತಾಗ ನಮ್ಗೆ ಕೇಳಕ್ಕೆ ತುಂಬ ಖುಷಿ ಆಗುತ್ತೆ. ಈಸ್ ಫ್ರಮ್ ಪಂಜಾಬ್. ಅವ್ರ ಪೇರೆಂಟ್ಸ್ ಫ್ರಮ್ ಲಾಹೋರ್. ನಿಮ್ಗೆ ಗೊತ್ತಿರ್ಬೋದು, ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗಿರೋದು 70% ಪಂಜಾಬ್ ಹ್ಯಾಸ್ ಗಾನ್ ಟು ಪಾಕಿಸ್ತಾನ್. ಓನ್ಲಿ 20-30% ಓನ್ಲಿ ಇಸ್ ಇನ್ ಇಂಡಿಯಾ ರೈಟ್ ನೌ, ರೈಟ್? 5 ನದಿಗಳು ಸೇರಿ ಪಂಜಾಬ್ ಆಗಿರೋದು. ಅದರಲ್ಲಿ 3 ನದಿಗಳು ಇವಾಗ ಪಾಕಿಸ್ತಾನಲ್ಲಿದೆ, 2 ನದಿಗಳು ಮಾತ್ರ ಇಂಡಿಯಾದಲ್ಲಿದೆ. ಐ ಆಮ್ ಜಸ್ಟ್ ಗಿವಿಂಗ್ ಲಿಟ್ಲ್ ಹಿಸ್ಟ್ರಿ ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ದಿಸ್ ಕಂಟ್ರಿ ಹ್ಯಾಸ್ ಬೀನ್ ಡಿವೈಡೆಡ್ ಅಂತ. ಅದು ಆದಮೇಲೆ ಅವ್ರು ಹೇಳ್ತಾರೆ, ಎಲ್ಲರಿಗೂ ಇಂಡಿಪೆಂಡೆನ್ಸ್ ಸಿಕ್ತು, ದೇ ಆರ್ ಆಲ್ ವೆರಿ ಹ್ಯಾಪಿ. ಅವ್ರು ಒಂದು ಮಾತು ಹೇಳ್ತಾ ಇದ್ರು, ನಾವೆಲ್ಲ ನಿಮ್ಗೊಂದು ಇನ್ನೂ ಫನ್ನಿ ಕೇಳಬೇಕಾದ್ರೆ, ನಾವೆಲ್ಲ ಸ್ವಿಮ್ಮಿಂಗ್ ಎಲ್ಲ ಹೋದವರೆಲ್ಲ ಒಂಥರ ವಿಲ್ ಆಲ್ ಹ್ಯಾವ್ ಅ ಕಾಮನ್ ಆಗಿ ಸ್ನಾನ ಮಾಡ್ತಾ ಇರ್ಬೇಕಾರೆ ಅವ್ರು ಹೇಳಿದ್ರು, ಶರಣ್ ಭಾಯ್ ಅಪ್ ಸೋಚೋ ಅಭಿ ನಹಾರ ಐಸಾ, ನೀವು ಸ್ನಾನ ಮಾಡ್ತಾ ಇದ್ದೀರಾ, ಸಡನ್ನಾಗಿ ಈ ಥರ ಡಿವೈಡ್ ಆಗಿದೆ,
ಇಲ್ಲಿರೋರೆಲ್ಲ ಬಿಟ್ಟು ವಾಪಸ್ ಇಂಡಿಯಾಗೆ ಹೋಗ್ಬೇಕು, ಹೋಗ್ಲಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಜೀವ ಇರ್ತದಲ್ಲ ಗ್ಯಾರಂಟಿ ಇಲ್ಲ ಅಂದಾಗ ಹೆಂಗಿರುತ್ತೆ ಸಿಚುವೇಶನ್. ಈ ಮೂಮೆಂಟಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಮಿಡಿಯೇಟ್ಲಿ ಕಂಟ್ರಿ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ನಾಳೆಯಿಂದ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅಂತ ಹೇಳಿದರೆ ನಿಮ್ಮ ಪರಿಸ್ಥಿತಿ ಮೈಂಡಲ್ಲಿ ಏನು ಓಡುತ್ತೆ ಇವಾಗ? ಜಸ್ಟ್ ಥಿಂಕ್ ಅಬೌಟ್ ಇಟ್. ದೇಶ ಬಿಟ್ಟು ಹೋಗ್ಬೇಕು, ದೇಶ ಡಿವೈಡ್ ಆಗಿ ಹೋಗ್ಬಿಟ್ಟಿದೆ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಡ್ಯೂರಿಂಗ್ ದ ಪಾರ್ಟಿಷನ್. ಬಿಗ್ ನಂಬರ್ ಆಫ್ ಪೀಪಲ್ ಮೂವ್ಡ್ ಔಟ್ ಆಫ್ ದ ಕಂಟ್ರಿ. ಅವ್ರು ಹೋಗಬೇಕಾದ್ರೆ ಅಲ್ಲಿರುವಂಥ ಆಸ್ತಿ ಪ್ರಾಪರ್ಟಿ ಎಲ್ಲನೂ ಅಲ್ಲೇ ಬಿಟ್ಟರು. ಕೆಲವರು ಹುಟ್ಟು ಬಟ್ಟೆನಲ್ಲೇ ಬರುವಂಥ ಪರಿಸ್ಥಿತಿ ಬಂತು. ಕೆಲವರು ಎತ್ತಿನ ಗಾಡಿಗಳನ್ನ ಹಿಡ್ಕೊಂಡು ಬಂದರು, ಕೆಲವರು ನಡ್ಕೊತ ಬಂದರು, ಕೆಲವರು ಸೈಕಲಲ್ಲಿ ಬಂದರು. ನಿಮ್ಗೆ ಗೊತ್ತಿರ್ಬೋದು, ಕೆಲವೊಂದು ಟ್ರೈನಲ್ಲಿ ನಿಮ್ಗೆ ಎಷ್ಟೊಂದು ಆ ಸೀನ್ಗಳು, ಐ ಕ್ಯಾನ್ ಶೋ ದ ಪಿಕ್ಚರ್ಸ್, ರೈಟ್? ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ದ ಸೀನ್? ಯಾವ ದೇಶಕ್ಕೆ 200 ವರ್ಷದಷ್ಟು ಆಳಿರುವಂಥ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ ಅನ್ನೋದು ಖುಷಿ ಪಡುವಂಥ ಮೂಮೆಂಟ್ನ ನೋಡಿ ಹೇಗಾಗಿದೆ. ಯಾಕೆ ನಾನು ಭಾಳ ಮಂದಿಗೆ ನಾನು ಹೇಳ್ತೀನಿ ಅಂದರೆ, ಭಾಳ ಮಂದಿ ನಾವು ಇಂಡಿಯಾದ ಬಗ್ಗೆ ಸುಮಾರಷ್ಟು ಮಾತಾಡ್ತಾ ಇರ್ತೀವಿ, ಬಟ್ ಯೋಚನೆ ಮಾಡಿ ಯಾವ ಪರಿಸ್ಥಿತಿಯಿಂದ ನಾವು ಆಚೆ ಬಂದಿದ್ದೀವಿ. ಇಟ್ ವಾಸ್ ನಾಟ್ ಈಸಿ. ಬಟ್ ಭಾಳಷ್ಟು ನಮ್ಮ ಜನ್ರೇಷನ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ವಿ ಬಾರ್ನ್ ಆಫ್ಟರ್ ಇಂಡಿಪೆಂಡೆಂಟ್. ಬಿಕಾಸ್ ನಮ್ಗೆ ಅದ್ರ ಪರಿಸ್ಥಿತಿ ಅರ್ಥ ಆಗಲ್ಲ. ಬಟ್ ಇಮ್ಯಾಜಿನ್, ಯಾವೊಂದು ದೇಶದಲ್ಲಿ ನಾವು ಎಂಜಾಯ್ ಮಾಡಬೇಕು, ದೇಶಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಾದ ಅನ್ನೋದನ್ನು ಸೆಲೆಬ್ರೇಟ್ ಮಾಡಬೇಕು, ಅಂಥ ಸೆಲೆಬ್ರೇಟ್ ಮಾಡುವಂಥ ದೇಶದಲ್ಲಿ ಹಿಂಸಾಚಾರ ಆಗೋಯ್ತು. ಆ ಹಿಂಸೆನಲ್ಲಿ ಸುಮಾರು 8ರಿಂದ 10 ಲಕ್ಷ ಜನ ಸತ್ತೋದ್ರು, ರಕ್ತಪಾತ ಆಯಿತು, ಎಷ್ಟೊಂದು ಜನ ಮಹಿಳೆಯರ ರೇಪ್ ಆಯಿತು. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಅಷ್ಟು ಜನ ರೆಫ್ಯೂಜಿಗಳು ಇಂಡಿಯಾಗೆ ಬಂದಾಗ ಅವ್ರಿಗೆ ಕೊಡಬೇಕಾಗಿರುವಂಥ ಬೇಸಿಕ್ ಥಿಂಗ್ಸ್ ಕೊಡೋಕ್ಕೂ ಸರ್ಕಾರಕ್ಕೆ ಭಾಳ ಕಷ್ಟ ಆಯಿತು. ಅಂಥದ್ರ ಮಧ್ಯದಲ್ಲಿ ಪಾಕಿಸ್ತಾನಿಗೆ ದುಡ್ಡು ಕೊಡಬೇಕಾಯ್ತು. ಆಗಿನ ದೇಶದಲ್ಲಿ ನಮ್ಮ ದೇಶದ ಜನಸಂಖ್ಯೆ 33 ಕೋಟಿ. ಯಾಕೆ ಎಕ್ಸಾಂಪಲ್ ಹೇಳಕತ್ತೀನಂದರೆ, ಯಾವಾಗಲೂ ನಾವು ಎಲ್ಲಿಂದ ಎದ್ದು ಬಂದಿದ್ದೀವಿ ಅಂತ ನೆನ್ಪಿಟ್ಕೊಂಡ್ರೆ ಅರ್ಥ ಆಗುತ್ತೆ ವಾಟ್ ಎ ಜರ್ನಿ ವಿ ಆಲ್ರೆಡಿ ಪಾಸ್ಟ್. ಸೊ ಅಂಥ ಒಂದು ಪರಿಸ್ಥಿತಿಯಿಂದ, ರೈಟ್, ದಿಸ್ ಈಸ್ ಟುಡೇ ದೋಸ್ ಪೀಪಲ್ ಹೂ ಡಿಡ್ ಆಲ್ ದಿಸ್ ಡಿವೈಡ್ ಆ್ಯಂಡ್ ರೂಲ್, ಟುಡೇ ದೇ ಆರ್ ಆಲ್ಸೋ ಸಫರಿಂಗ್. ದಟ್ ಇಸ್ ದ ಡಿಫರೆಂಟ್ ಸ್ಟೋರಿ. ಐ ಡೋಂಟ್ ವಾಂಟ್ ಟು ಟಾಕ್ ಆನ್ ದಟ್ ಯುರೋಪಿಯನ್ ಸ್ಟೋರಿ ಅಗೇನ್. But today what India has gone through, right? So ಇನ್ನೊಂದು ಇಂಪಾರ್ಟೆಂಟ್, ಆಸ್ ಇಂಡಿಯಾ ಪ್ರೋಗ್ರೆಸ್ಡ್ 5 years ಪ್ಲಾನ್ ಶುರು ಮಾಡಿದ್ವಿ. ಬಿಕಾಸ್ ಇಂಡಿಯಾದಲ್ಲಿ ಇಮ್ಮಿಡಿಯೇಟ್ಲಿ ಫುಡ್ ವಾಸ್ ದ ಮೇಜರ್ ಥಿಂಗ್ಸ್ ಟು ಪ್ರೊವೈಡ್. ಸೊ ಫುಡ್ ಮಾಡಬೇಕಂದ್ರೆ ಅಗ್ರಿಕಲ್ಚರ್ನ ಇಂಪ್ರೂವ್ ಮಾಡಬೇಕು. ಸೊ 5 years ಪ್ಲಾನ್ ಶುರು ಮಾಡಿದ್ವಿ. ಸೊ ನಮ್ಗೆ ಇನ್ನೂ ನೆನಪಿದೆ, ಇರಿಗೇಷನ್ಗೆ ಇಂಪಾರ್ಟೆಂಟ್ ಕೊಟ್ವಿ, ಬಾಕ್ರಾನಂಗಲ್, ರೈಟ್? ದಟ್ ವಾಸ್ ದ ಫಸ್ಟ್ ಥಿಂಗ್ ವಿ ಡೆವಲಪ್, ರೈಟ್? ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥದ್ದು. ಬಟ್ ಇಂಡಿಯಾದಲ್ಲಿ ಒಂದು ಏನಪ್ಪ ಅಂತಂದರೆ, ಯಾವಾಗಲೂ ನಾವು ಎಷ್ಟೇ ಬಡತನ ಇದ್ದರೂ ಒಂದರಲ್ಲಿ ಮಾತ್ರ ಯಾವಾಗಲೂ ಮುಂದಿರ್ತೀವಿ, ಪಾಪ್ಯುಲೇಷನ್ ಕ್ರಿಯೇಟ್ ಮಾಡೋದ್ರಲ್ಲಿ. ಸರ್ ಅದಕ್ಕೆ ಯಾಕ್ರಿ ಬಡತನ ಬೇಕು? ಸೊ ಇಂಡಿಯಾದ ಬಿಗ್ಗೆಸ್ಟ್ ಚಾಲೆಂಜ್ ವಾಸ್ ಪಾಪ್ಯುಲೇಷನ್. ನಿಮಗೆಲ್ಲ ಗೊತ್ತಿರ್ಬೋದು, ಇಂಡಿಯಾ ಒಂದು ಕಡೆ ಪವರ್ಟಿನ ಫೇಸ್ ಮಾಡ್ತಾ ಇದೆ, ಬೇಸಿಕ್ ನೀಡ್ಸ್ಗಳನ್ನ ಕೂಡ ಕಷ್ಟಪಡ್ತಾ ಇದ್ದೀವಿ. ಅಂಥ ಟೈಮಲ್ಲಿ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್. ಸೊ ಗೌರ್ಮೆಂಟ್ ವಾಸ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್ ಟು ಸ್ಟಾಪ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಕರೆಕ್ಟ್? ಇದಕ್ಕೆ ಎಕ್ಸ್ಪ್ಲೋಷನ್ ಅಂತ ಕರೆದ್ರು, ಜನಸಂಖ್ಯೆ ಸ್ಫೋಟ ಅಂತಲೇ ಕರೆದ್ರು. ಯಾಕಂದ್ರೆ ಇಟ್ ವಾಸ್ ರ್ಯಾಪಿಡ್ಲಿ ಗ್ರೋವಿಂಗ್. ಬಟ್ ಅಂಥ ಒಂದು ಭಾರತ ದೇಶದಲ್ಲಿ ಆಫ್ಟರ್ 1991 ಆದಮೇಲೆ ಇಟ್ ಹಸ್ ಬಿಕಮ್ ಹ್ಯೂಮನ್ ಕ್ಯಾಪಿಟಲ್. ಸಿ ದ ಚೇಂಜ್. ಯಾವುದು ನಮಗೆ ಡಿಸ್ಅಡ್ವಾಂಟೇಜ್ ಆಗಿತ್ತು, ಪಾಪ್ಯುಲೇಷನ್ ಅನ್ನೋದು ಲಯಬಿಲಿಟಿ ಆಗಿತ್ತು, ಅದನ್ನು ನಾವು ಏನು ಕನ್ವರ್ಟ್ ಮಾಡಿದ್ವಿ? ಹ್ಯೂಮನ್ ಕ್ಯಾಪಿಟಲ್ ಕನ್ವರ್ಟ್ ಮಾಡಿದ್ವಿ. ದಟ್ ಈಸ್ ದ ಒನ್ ಚೇಂಜ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ವಿಕಸಿತ್ ಭಾರತ್ ಅನ್ನೋದನ್ನ ಬರೀ ನಾನು ಇಲ್ಲಿಂದ ಮುಂದೆ ಹೋಗ್ತಲ್ಲ, ಐ ಹ್ಯಾವ್ ಟು ಗೋ ಬ್ಯಾಕ್ ಲಿಟಲ್. ಲಾಸ್ಟ್ 25-30 yearsಯಿಂದ ಏನಾಗಿದೆ, ಅಲ್ಲಿಂದ ನೆಕ್ಸ್ಟ್ 25 years ಏನಾಗುತ್ತೆ, ಐ ಕನೆಕ್ಟ್ ದ್ಯಾಟ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅದಕ್ಕೆ ನಾನು ಅದನ್ನು ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎರಡನೇದು, ಭಾರತ ದೇಶದಲ್ಲಿ ಅಂಟ್ರಪ್ರನರ್ಶಿಪ್. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಡ್ಯೂರಿಂಗ್ VP ಸಿಂಗ್ ಅವರು, ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಕಾಲದಲ್ಲಿ, ವಾಟ್ ವಾಸ್ ದ ಕಾರ್ಪೊರೇಟ್ ಟ್ಯಾಕ್ಸ್? ಎನಿ ಐಡಿಯಾ? What was the corporate tax? 95%. ಎಷ್ಟು? You have to pay government 95% tax. So 95% ಕೊಟ್ಟ ಮೇಲೆ ಅವ್ನಿಗೆ ಏನು ಉಳಿತದಲ್ಲಿ? ಚಂಬು. Correct? No, that was the truth. It's called license raj. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? Government always seeing businessmen are the ಕಳ್ಳರು. ಈವನ್ ದೋ ನಾವು ಡೆಮೊಕ್ರೆಟಿಕ್ ಕಂಟ್ರಿ ಥರ ಇದ್ದೀವಿ, ನೋಡೋ ಕಣ್ಣುಗಳು ಕಮ್ಯುನಿಸ್ಟ್ ಥರನೇ ಇದ್ದು. ವಾಟ್ ಈಸ್ ಕಮ್ಯುನಿಸ್ಟ್ ಥಿಯರಿ? ವಾಟ್ ಈಸ್ ದ ಕಮ್ಯುನಿಸ್ಟ್ ಥಿಯರಿ? ಟೆಲ್ ಮಿ. ದೇರ್ ಆರ್ ಟೂ, ಕಮ್ಯುನಿಸ್ಟ್ ಆ್ಯಂಡ್ ಕ್ಯಾಪಿಟಲಿಸ್ಟ್.
ಕಮ್ಯುನಿಸ್ಟ್ ಏನು ಅನ್ಕೋತಾರೆ ಅಂದರೆ ಯಾವಾಗಲೂ ಡಿಸ್ಟ್ರಿಬ್ಯೂಟ್ ಆಗಬೇಕು, ರೈಟ್. ಕ್ಯಾಪಿಟಲಿಸ್ಟ್ ಏನಂತಾರೆ ಅಂತ, ಕ್ಯಾಪಿಟಲಿಸ್ಟ್ ಏನಂದರೆ ವಿ ಪ್ರೊವೈಡ್ ದಿ ಜಾಬ್ಸ್ ಟು ದ ಪೀಪಲ್. ದರ್ ಇಸ್ ಆಲ್ವೇಸ್ ಡಿಬೇಟ್. ಸೊ ವಾಟ್ ಹ್ಯಾಪನ್, ನಮ್ಮದು ಸೋಷಿಯಲಿಸ್ಟ್ ಥಾಟ್ಸಿಂದ ಬಂದ್ರೂ ಡೆಮೊಕ್ರೆಟಿಕ್ ಥಾಟ್ಸಿಂದ ಬಂದ್ರೂ ನಮ್ಮ ಮೈಂಡಲ್ಲಿ ಹೆಂಗೆ ಓಡ್ತಾ ಇತ್ತಪ್ಪ ಅಂದರೆ ನಾವು ಕಮ್ಯುನಿಸ್ಟ್ ಥರನೇ ಥಿಂಕ್ ಮಾಡ್ತಾ ಇದ್ವಿ. ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಅವರ್ ಏರ್ ಇಂಡಿಯಾ ಸ್ಟಾರ್ಟೆಡ್ ಬೈ ಟಾಟಾ, ಕರೆಕ್ಟಾ? ಜಮ್ಶೆಡ್ಜಿ ಟಾಟಾ. ಗೌರ್ಮೆಂಟ್ ಟುಕ್ ಓವರ್ ದಟ್. ಯು ಕಾಂಟ್ ರನ್ ದಿಸ್, ಗಿವ್ ಅಸ್, ವಿ ವಿಲ್ ಕ್ರಿಯೇಟ್ ಅ ಪಬ್ಲಿಕ್ ಸೆಕ್ಟರ್, ವಿಲ್ ಗಿವ್ ದಿ ಜಾಬ್ ಅಂತೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಂತ್ರಪ್ರನರ್ನ ನಾವು ನೆಗೆಟಿವ್ ಆಗಿ ನೋಡ್ತಾ ಇದ್ವಿ. ಅಂತ್ರಪ್ರನರ್ನ ನಾವು ನೋಡ್ತಾ ಇರುವಂಥ ದೃಷ್ಟಿ, ನೀವು ನೋಡಿ ಹಳೆ ಹಿಂದಿ ಮೂವಿಗಳು, ಕನ್ನಡ ಮೂವಿ ನೋಡಿದ್ದೀರಾ? ವಿಲನ್ಗಳು ಯಾರು ಇರ್ತಾರೆ ಗೊತ್ತಾ? ಯಾರು ವಿಲನ್ಸು? ಹಾಂ, ಎಲ್ಲ ಬಿಸ್ನೆಸ್ ಓನರ್ಗಳೆಲ್ಲ ಕಳ್ಳರು, ನೋಡಿದ್ದೀರಾ? ವಿಲನ್ಗಳಂದರೆ ಓಲ್ಡ್ ರಾಜ್ಕುಮಾರ್ ಮೂವಿ, ಹಾಂ ನೋಡಿದ್ರೆ, ಶ್ರೀಮಂತರು ಬಿಸ್ನೆಸ್ ಓನರ್ ಎಲ್ಲರೂ ವಿಲನ್ಗಳು. ಹೀರೋ ಯಾರಪ್ಪ? ಹಾಂ, ಅವ್ನಿಗೆ ಅವ್ರದ್ದು ಶರ್ಟ್ ಹಾಕ್ಕೊಂಡಿರ್ಬೇಕು, ಊಟಕ್ಕೂ ದುಡ್ಡು ಇರಲ್ಲ, ಕೊನೆಗೆ ಹೋಗ್ಬಿಟ್ಟು ಅವನಿಗೆ ಮನೆಗೆ ಊಟಕ್ಕೆ ಇರಲಾರ್ದ ಒಂದು ಬಾಟಲ್ ಬ್ಲಡ್ ಕೊಟ್ಬಿಟ್ಟು ದುಡ್ಡು ತೊಗೊಂಬರ್ತಾನೆ. ಯು ಸೀನ್ ಆಲ್ ದ ಸ್ಟೋರೀಸ್. ದೀಸ್ ಆರ್ ಆಲ್ ರಿಫ್ಲೆಕ್ಷನ್ ಆಫ್ ದಟ್ ಟೈಮ್ ಸೊಸೈಟಿ. ಸಿ, ಮೂವಿಗಳು ಹೆಂಗೆ ಮಾಡ್ತಾರೆ ಗೊತ್ತಾ? ಈಗ ಏನು ಸಮಾಜದಲ್ಲಿ ನಡೆದ ಅದನ್ನೇ ಮೂವಿನಲ್ಲಿ ತೋರಿಸ್ತಾರೆ. ಈಗ ಉಪೇಂದ್ರ ಮೂವಿ ಬಂತು, ಯಾಕೆ? ಈ ಮೋಸ್ಟ್ ಕನ್ಫ್ಯೂಸ್ಡ್ ಪಾಪ್ಯುಲೇಷನ್ ಇದೆ ನಾವೆಲ್ಲ. ಸೊ ಹಿ ಟ್ರೈ ಟು ಮೋರ್ ಕನ್ಫ್ಯೂಸ್ಡ್, ಕರೆಕ್ಟ್ ನೋ? ಸೊ ಏನಪ್ಪ ಅಂದರೆ ಮೂವಿ ಥಾಟ್ ಪ್ರೊಸೆಸ್ ಏನೋ ಕನ್ಫ್ಯೂಸ್ ಮಾಡೋದಪ್ಪ. ಈಗ ಯಾಕೆ ನಾವೆಲ್ಲ ಕನ್ಫ್ಯೂಸ್ ಆಗಿ, ಯಾಕೆ? ಸೋಷಿಯಲ್ ಮೀಡಿಯಾ ನೋಡಿ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿವಿ. ಅವ್ರು ಹೇಳೋದು ಕರೆಕ್ಟಾ, ಇವ್ರು ಹೇಳೋದು ಕರೆಕ್ಟಾ, ಅದು ಕರೆಕ್ಟ್. ವಿ ಆರ್ ಆಲ್ ಯೋಚನೆ ಮಾಡಿ. ಒಳ್ಳೆ ಹೆಲ್ತ್ನ ಬೆಳೆಸ್ಕೊಳ್ಳೋಕೆ ಏನು ಮಾಡ್ಬೇಕಂತ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದರೆ ಫೈನಲಿ ಯು ಆರ್ ಮೋರ್ ಕನ್ಫ್ಯೂಸ್ ಪರ್ಸನ್ ಆಗಿಬಿಡ್ತೀರಾ. ಸಿಮಿಲರ್ಲಿ ಫಾರ್ ಇನ್ವೆಸ್ಟ್ಮೆಂಟ್, ಗೋ ಅಂಡ್ ಸರ್ಚ್ ವಾಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸೊ ದಟ್ ಮೀನ್ಸ್ ಟುಡೇ ವಿ ಆರ್ ಆಲ್ ಇನ್ ಅ ಕನ್ಫ್ಯೂಸ್ಡ್ ಎರಾ. ಸೊ ಅದಕ್ಕೆ ಮೂವಿಗಳು ಹೆಂಗೆ ಬರ್ತಾವ? ನಾಮ ಹಾಕುವಂಥದ್ದು, ಹಂಗೆ ತಾನೆ UI, ರೈಟ್? ಸೊ ಅಲ್ಟಿಮೇಟ್ಲಿ ಏನು, ದಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ದಟ್. ಸೊ ಕಾಲಿಚರಣ್ ವಾಸ್ ದಟ್ ಮೂವಿ ದಟ್ ವಾಸ್ ಶೋಯಿಂಗ್ ದಟ್ ಟೈಮ್ ಸೊಸೈಟಿ ಹೆಂಗಿತ್ತಪ್ಪ. ಬಟ್ ಅಂಥ ಒಂದು ಎರಾದಿಂದ ಇಂಡಿಯಾ ಟ್ರಾನ್ಸ್ಫಾರ್ಮ್ ಟು ಅಂತ್ರಪ್ರನರ್ ವರ್ಲ್ಡ್. ಗುರು ಅಂತ ಒಂದು ಮೂವಿ ಬಂತು ಧೀರುಭಾಯ್ ಅಂಬಾನಿ ಮೇಲೆ. is the first entrepreneur in India who made India to grow such high level. An individual come from a very lower background. ನೀ ಬಡತನದಲ್ಲಿ ಹುಟ್ಟಿರ್ಬೋದಪ್ಪ, ಬಟ್ ಸಾಯ್ಬೇಕಾದ್ರೆ ಬಡತನದಲ್ಲಿ ಸಾಯ್ಬೇಕಾಗಿಲ್ಲ. ಯು ಕ್ಯಾನ್ ಸ್ಟಿಲ್ ಅ ವೆಲ್ದಿ ಆ್ಯಂಡ್ ಕ್ಯಾನ್ ಬಿಕಮ್ ಅ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಕ್ಯಾನ್ ಗ್ರೋ ರಿಚ್. ದಟ್ ಈಸ್ ದ ಮೂವಿ ಹ್ಯಾಸ್ ಇನ್ಸ್ಪೈರ್ಡ್. ದ ಹೋಲ್ ಕಾನ್ಸೆಪ್ಟ್ ಆಫ್ ಇಂಡಿಯಾ ಹ್ಯಾಸ್ ಚೇಂಜ್ಡ್. ದಟ್ ಈಸ್ ದ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ವಿ ಆಲ್ ಅಂಡರ್ಸ್ಟ್ಯಾಂಡ್. ಸೊ ಎಂಟರ್ಪ್ರಿನರ್ಶಿಪ್ ಅನ್ನೋದನ್ನ ನೆಗೆಟಿವ್ ಇಂದ ಟುಡೇ ದೇ ಬಿಕಮ್ ಜಾಬ್ ಕ್ರಿಯೇಟರ್ಸ್. ಟುಡೇ who is creating maximum jobs? Look at that today. Imagine ಮಾಡಿ, ಬೆಂಗಳೂರಲ್ಲಿ ಇನ್ಫೋಸಿಸು ವಿಪ್ರೋ ಇರಲಿಲ್ಲ ಅಂದರೆ ಏನಾಗಿರೋದು? ಜಸ್ಟ್ ಥಿಂಕ್ ಅಬೌಟ್ ಇಟ್. ಇಫ್ ಇಟ್ ಇಸ್ TCS ಇರಲಿಲ್ಲ ಅಂದರೆ ಏನಾಗಿರೋದು? ಥಿಂಕ್ ಅಬೌಟ್ ಇಟ್. ಜಸ್ಟ್ ಟಾಟಾ ಮೋಟರ್ಸ್, ಟಾಟಾ ಕಂಪ್ನಿಗಳು ಇರಲಿಲ್ಲ ಅಂದರೆ ಏನಾಗಿರೋದು? ಜಸ್ಟ್ ಥಿಂಕ್ ಅಬೌಟ್ ಇಟ್. ಇವತ್ತು ದೊಡ್ಡ ದೊಡ್ಡ ಪ್ರೈವೇಟ್ ಕಂಪ್ನಿಗಳು ಇರಲಿಲ್ಲ ಅಂದರೆ ಏನಾಗಿರೋದು? ಥಿಂಕ್ ಅಬೌಟ್ ಇಟ್. ಜಸ್ಟ್ ಇಮ್ಯಾಜಿನ್. ಟುಡೇ ವಿ ಆರ್ ಆಲ್ ಪಾರ್ಟ್ ಆಫ್ ದಟ್ ಗ್ರೋತ್, entrepreneurship. There are some person, some visionary has come forward, took risks, courageous riskಗಳನ್ನ ತಗೊಂಡ್ರು. ಇವತ್ತು ಅದರಿಂದ the whole employment and job creation happened in the country. So that is the one important point we need to understand. Then comes to English language. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ 25 ವರ್ಷದಲ್ಲಿ ಏನೇನು ಆಗ್ಯದ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಮುಂದೆ ಹೆಂಗೆ ಹೊಂಟಿವಿ ಅನ್ನೋದು ಗೊತ್ತಾಗ್ತದೆ. ಅಗೇನ್ ಐ ಆಮ್ ಬ್ರಿಂಗಿಂಗ್ ದಿಸ್ ಒನ್. Until unless you don't understand your previous path, you will never able to understand, you are not able to imagine the future things. So English language after independence, ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಯಾರ್ಯಾರು 70s 80s ಓದಿದ್ದೀರಾ, ನಮ್ಮೆಲ್ಲರಿಗೂ ಎಲ್ಲ ಫಸ್ಟ್ ಹಾಕಿರೋದೇನು ಮದರ್ ಟಂಗಲ್ಲಿ ಓದಿಸ್ತಾ ಇದ್ರು, ಕರೆಕ್ಟಾ? ಇವಾಗ ಎಷ್ಟು ಜನ ನಿಮ್ಮ ಮಕ್ಕಳನ್ನ ಮದರ್ ಟಂಗಲ್ಲಿ ಓದಿಸ್ತಾ ಇದ್ದೀರಾ? ವಾಟ್ ಐ ಆಮ್ ಟ್ರೈನ್ ಟು ಟೆಲ್ ಹಿಯರ್ ಇಸ್, ಸಿ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ ನಾವು ದೂರ ಇಟ್ಟಿದ್ವಿ ಬಿಕಾಸ್ ವಿ ಡೋಂಟ್ ವಾಂಟ್ ಟು ಲರ್ನ್, ಬಿಕಾಸ್ ವಿ ಆರ್ ಆಲ್ರೆಡಿ ರೂಲ್ಡ್ ಬೈ ದೋಸ್ ಬ್ರಿಟಿಷರ್ಸ್ ಅಂತ. ಟುಡೇ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಇಟ್ ಇಸ್ ಸ್ಟ್ರಾಟಜಿಕ್ ಕಮ್ಯುನಿಕೇಶನ್. ಬಿಕಾಸ್ ಆಫ್ ದ ಇಂಗ್ಲೀಷ್ ಟುಡೇ ಅವರ್ ಸರ್ವಿಸ್ ಇಂಡಸ್ಟ್ರಿ ಇಸ್ ಗ್ರೋಯಿಂಗ್. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಇವತ್ತು IT ಇಂಡಸ್ಟ್ರಿ ಇದೆಯಪ್ಪ, ಇಂಗ್ಲೀಷ್ ನಮ್ಗೆ ಗೊತ್ತಿರಲಿಲ್ಲ, ನಾವು ಚೈನೀಸ್ ಥರ ಇದ್ವಿ. ಇಮ್ಯಾಜಿನ್ ಮಾಡಿ, ನಮ್ಮಲ್ಲಿ ಇಷ್ಟು ಜನ IT ಇಂಡಸ್ಟ್ರಿನಲ್ಲಿ ಇರೋರು ಇರ್ತಿದ್ರ? ಟುಡೇ ಹೂ ದ ಇಂಪೋರ್ಟರ್ ಆಫ್ ಸಾಫ್ಟ್ವೇರ್ ಫಾರ್ ಇಂಡಿಯಾ? ಇಂಪೋರ್ಟರ್ Americans are the biggest importer of software. You know who the biggest exporter of software? India, because of the English language.
Because English become a strategic language that has created. Of course, we initially have resistance. Nam English language ಬಗ್ಗೆ resistance ಇತ್ತು. But over a period of time, we realize if you don't learn English, ನೀವು ಮಾತೃಭಾಷೆಯಲ್ಲಿ ಕಲಿಸ್ರಿ. ನಮ್ಮ ರಾಜ್ಕುಮಾರ್ ಹೇಳಿದ್ರೆ ಆಡಕ್ಕೆ ಏನಲ್ಲ, ಕಲಿಯೋಕ್ಕೆ 100 ಭಾಷೆ, ಆಡಕ್ಕೆ ದಟ್ ಇಸ್ ಓಕೆ. ಬಟ್ ಕಲೀರಿ, ಇಂಗ್ಲೀಷ್ ಕಲೀಲೇಬೇಕು. ಇವಾಗ ನಮ್ಮ ಮಕ್ಕಳನ್ನ ನಾವು ಕನ್ನಡ ಮೀಡಿಯಮಲ್ಲಿ ಓದಿಸಿದ್ರು ಇಂಗ್ಲೀಷ್ ಕಲಿಸೋದನ್ನ ಬಿಡ್ಸೋಕ್ಕಾಗಲ್ಲ. ಇವನ್ ಬಿಕಾಸ್ ನನಗೆ ಗೊತ್ತದ, ಯಾಕಂದ್ರೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ ಮೇಲೆ ಇಂಗ್ಲೀಷ್ ಶಿಫ್ಟ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಂಡು ನನಗೆ ಗೊತ್ತು. ಬಟ್ ಒಂದು ಇಂಪಾರ್ಟೆಂಟು, ಇಂಗ್ಲೀಷ್ ಈಸ್ ಬಿಕಮ್ ಅ ಸ್ಟ್ರಾಟಜಿಕ್ ಲ್ಯಾಂಗ್ವೇಜ್. ಬಿಕಾಸ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಟುಡೇ ಅವರ್ ಸರ್ವಿಸ್ ಇಂಡಸ್ಟ್ರಿ, ಅದು IT ಆಗಿರ್ಬೋದು, BPO ಆಗಿರ್ಬೋದು, ವಿ ಕ್ಯಾನ್ ಸಿ ಲಾಟ್ ಆಫ್ ಚೇಂಜಸ್ ಇನ್ ದ್ಯಾಟ್. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಹೈಯೆಸ್ಟ್ ಇಂಗ್ಲೀಷ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಇರೋದು ಯಾವ ಕಂಟ್ರಿನಲ್ಲಿ? ಇಟ್ ಈಸ್ ನಾಟ್ ಅಮೇರಿಕಾ, ಇಟ್ ಈಸ್ ಇಂಡಿಯಾ. ಬಿಕಾಸ್ ಅಮೇರಿಕಾ ಪಾಪ್ಯುಲೇಷನ್ ಇಸ್ 33 crores, ರೈಟ್? ಇಂಡಿಯಾದಲ್ಲಿ ಎಷ್ಟು? 140 ಕೋಟಿ. ನಮ್ದ್ರಲ್ಲಿ 20% ತೊಗೊಂಡ್ರೆ ಅವ್ರಿಗೆ ಜಾಸ್ತಿ ಆಗ್ಬಿಡ್ತೀವಿ ನಾವು. ಕರೆಕ್ಟ್? ನೋ, ದಟ್ ಈಸ್ ದ ಬ್ಯೂಟಿ ಅಬೌಟ್ ಇಂಡಿಯಾ. ಯು ಡೂ ಎನಿಥಿಂಗ್, even percentage of 1% makes huge impact in the world market. So India is the biggest, talking communication language ಇವತ್ತು. So today morning I was talking to one couple who have just recently, shifted from US to India. ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಏನು ರೀಸನ್? ನಾರ್ಮಲಿ ಅಮೆರಿಕಾಗೆ ಹೋದ್ರೆ ಯಾರು ಇಂಡಿಯಾಗೆ ಬರೋಲ್ಲ. ನಾನು ಕೇಳಿದೆ, ಏನು ಮಾಡ್ತೀವಿ, ನಿಮ್ಗೆ ಯಾಕೆ ಬಂದ್ರಿ ಅಂತ. ಅವ್ರು ಒಂದು ಮಾತು ಹೇಳಿದ್ರು, ಸರ್, we are not seeing any great future in America. Many people are talking about great infrastructure, everything, but we are not really finding the great opportunities and future of America because everybody are living on debts. ಇಡೀ ಅಮೆರಿಕಾದಲ್ಲಿ ಬದುಕ್ತಾ ಇರೋರು ಎಲ್ಲರೂ ಬಹಳಷ್ಟು ಜನ ಸಾಲದಲ್ಲಿ ಬದುಕ್ತಾ ಇದ್ದಾರೆ. ಬಿಕಾಸ್ ದ ಹೋಲ್ ಎಕನಾಮಿ ಇಸ್ ಎನ್ಕರೇಜಿಂಗ್ ಸ್ಪೆಂಡಿಂಗ್. ಇನ್ ಇಂಡಿಯಾ of course we have a traffic, we have lot of issues, but still India we are finding lot of, because ನಮ್ಮ ಕಲ್ಚರಲಲ್ಲಿ ನಾವು ಸೇವಿಂಗ್ಸ್ನ ಹೇಳ್ಕೊಟ್ಟಿರುವಂಥದ್ದಿದೆ. Even if I know that I have 50,000 rupees per month in pocket, I can survive in India. But ಅಮೆರಿಕಾದಲ್ಲಿದ್ದರೆ, even if I'm earning 5 lakh rupees, I can't take a vacation because I always have life is uncertain. ಸೊ ಈ ಥರ ಒಂದು ಅನ್ಸರ್ಟನಿಟಿ ಇರುವಂಥ ಒಂದು ಪ್ರಪಂಚದಲ್ಲಿ ಇವತ್ತು ಭಾರತ ದೇಶ ಸರ್ಟನಿಟಿ ತೊಗೊಂಬರ್ತಾ ಇದೆ. ಅಂದರೆ ಅದರಲ್ಲಿ ನಾವು ಕ್ರಿಯೇಟ್ ಮಾಡಿರುವಂಥದ್ರಲ್ಲಿ ಇದು ಇಂಗ್ಲೀಷ್ is also made lot of things. It might be look very simple, but it's very important. So one of the very, very important one we need to. So ಯಾವುದು ಲ್ಯಾಂಗ್ವೇಜ್ನ ನಾವು ದೂರ ಇಟ್ಟಿದ್ವಿ, that become part of our growth today, right? Then what is most important? ಅದಾದಮೇಲೆ ಟೆಕ್ನಾಲಜಿ. ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, 1980s ಬ್ಯಾಂಕ್ನ ಕಂಪ್ಯೂಟರೈಸೇಷನ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿತ್ತು ಗೌರ್ಮೆಂಟ್. ಕೇಳಿದ್ರ? 1980ದಲ್ಲಿ ನಾನು ಸ್ಟೋರಿ ಹೇಳಕತ್ತೀನಿ. ಇಲ್ಲ, ನಮ್ಮ ಸಾಹೇಬ್ರಿದ್ದಾರೆ. ಕಂಪ್ಯೂಟರೈಸೇಷನ್ ಅಂತ ಮಾಡಿದಾಗ ಏನು ಮಾಡಿದ್ದು? ಫಸ್ಟ್ ಎಲ್ಲರೂ ಸೇರ್ಕೊಂಡು ಸ್ಟ್ರೈಕ್ ಶುರು ಮಾಡಿದ್ದು. ಏನು ರೀಸನ್ ಗೊತ್ತಾ ಸ್ಟ್ರೈಕ್ ಮಾಡೋಕ್ಕೆ? ಬಿಕಾಸ್ ಕಂಪ್ಯೂಟರೈಸೇಷನ್ ಮಾಡಿದರೆ ಜಾಬ್ಸ್ಗಳು ಕಡಿಮೆ ಆಗ್ತಾವ, ನಾವೆಲ್ಲ ಜಾಬ್ಲೆಸ್ ಆಗಿಬಿಡ್ತೀವಿ. ಸೊ ನಮಗೆ ಕಂಪ್ಯೂಟರ್ ಬೇಡ. ಲಿಟ್ರಲಿ ಜನ ಸ್ಟ್ರೈಕಿಗೆ ಕೂತ್ಕೊಂಡ್ರು. ಥ್ರೂಔಟ್ ಇಂಡಿಯಾ ಇದು ಒಂದು ದೊಡ್ಡ ಹೆಡೇಕ್ ಆಗೋಯ್ತು, ಯೂನಿಯನ್ಗಳೆಲ್ಲ ನಿಂತ್ಕೊಂಡ್ಬಿಟ್ಟು. ಅಂಥ ಟೈಮಲ್ಲಿ ಗೌರ್ಮೆಂಟ್ಗೆ ಗೊತ್ತದ, ನಾವು ಕಂಪ್ಯೂಟರೈಸೇಷನ್ ಮಾಡಲಿ ಅಂದರೆ ಬ್ಯಾಂಕಿಂಗ್ನ ಬೆಳೆಯೋಕ್ಕಾಗಲ್ಲ ಅಂತ. ಎಷ್ಟು ದಿನ ಅಂತ ಅದೇ ರಿಜಿಸ್ಟರ್ ಇಟ್ಕೊಂಡು ಬರ್ಕೋದು ಕೂರ್ತೀರಿ, ಮತ್ತು ಭಾಳಷ್ಟು ಫ್ರಾಡ್ಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥದನ್ನ ಮಾಡೋಕ್ಕೆ ಹೋದಾಗ ಭಾಳ ಜನ ಯೂನಿಯನ್ದವ್ರು ಒಪ್ಕೊಳ್ಳಿಲ್ಲ. ಅದು ಗೌರ್ಮೆಂಟ್ ಏನು ಡಿಸೈಡ್ ಮಾಡಿತ್ತು, ಕಂಪ್ಯೂಟರೈಸ್ ಮಾಡ್ತೀವಿ ಅಂದ್ರೆ ತ್ರಾಸದಲ್ಲಪ್ಪ, ಒಂದು ಕೆಲಸ ಮಾಡಿರಿ, ಕಂಪ್ಯೂಟರೈಸೇಷನ್ ಮಾಡಲ್ಲ, ನೀವು ಸ್ಟ್ರೈಕ್ ಮಾಡೋಕತ್ತೀರಿ, ನಾವು ಡ್ರಾಪ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಕಂಪ್ಯೂಟರೈಸೇಷನ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಲೆಡ್ಜರ್ ಪೋಸ್ಟಿಂಗ್ ಮಷೀನ್. ವಾಟ್ ಈಸ್ ಲೆಡ್ಜರ್ ಪೋಸ್ಟಿಂಗ್ ಮಷೀನ್? ಇಟ್ ಈಸ್ ಕಂಪ್ಯೂಟರ್ ಓನ್ಲಿ. ಬಟ್ ಅವ್ರು ಹೇಳಿದ್ದೇನೋ ಕಂಪ್ಯೂಟರ್ ಕೆಲಸ ಮಾಡಲ್ಲ, ಇದು ಬರೀ ನಿಮ್ಮ ಕ್ಯಾಲ್ಕುಲೇಟರ್ಗಿಂತ ಅದು ನೆಕ್ಸ್ಟ್ ವರ್ಷನ್. ಬಟ್ ಇಟ್ ವಾಸ್ ಕಂಪ್ಯೂಟರ್. ಸೊ ಲೆಡ್ಜರ್ ಪೋಸ್ಟಿಂಗ್ ಮಷೀನ್ ಅಂತ ಹೇಳಿದ್ರು, ಕೂತ್ಕೊಂಡೆಲ್ಲ ತೋರಿಸಿದ್ರು, ನೋಡಿ ಇದೆಲ್ಲ ನೀವೇ ಕೂತ್ಕೊಂಡು ಮಾಡಬೇಕು, ಹಿಂಗೆ ಆಗ್ತದೆ. ಯೂನಿಯನ್ದವ್ರಿಗೆ ಕನ್ವಿನ್ಸ್ ಆದ್ರೆ ಇದನ್ನು ತೊಗೊಂಬರ್ಬೋದು ಅಂತ ಹೇಳಿದ್ರು. ಎಲ್ಲ ಕಡೆ ಲೆಡ್ಜರ್ ಪೋಸ್ಟಿಂಗ್ ಮಷೀನ್ಗಳು ಹಾಕಿದ್ರು. ಇಟ್ ವಾಸ್ ನಥಿಂಗ್ ಬಟ್ ಅ ಕಂಪ್ಯೂಟರ್. ಆಫ್ಟರ್ ಒಂದು 8-10 ವರ್ಷ ಆದಮೇಲೆ ಅಪ್ಗ್ರೇಡ್ ಮಾಡಬೇಕಲ್ಲ, ದೇ ವಾಂಟೆಡ್ ಟು ಬ್ರಿಂಗ್ ಸೂಪರ್ ಕಂಪ್ಯೂಟರ್ಸ್. ತಿರ್ಗಾ ಸೂಪರ್ ಕಂಪ್ಯೂಟರ್ ಅಂದ ತಕ್ಷಣ ಮತ್ತೆ ಸ್ಟ್ರೈಕಿಗೆ ನಿಂತರು ಜನ. ಮತ್ತು ವಾಪಸ್ ಇವ್ರೇನು ಹೇಳಿದ್ರು, ನಾವು ತರ್ತಾರೆ ಸೂಪರ್ ಕಂಪ್ಯೂಟರ್ ಅಲ್ಲ, ಅಡ್ವಾನ್ಸ್ ಲೆಡ್ಜರ್ ಪೋಸ್ಟಿಂಗ್ ಮಷೀನ್. ದಿಸ್ ಈಸ್ ಹೌ ದ ಇಂಡಿಯಾದಲ್ಲಿ ಒಂದು ಟೆಕ್ನಾಲಜಿನ ಎಕ್ಸೆಪ್ಟ್ ಮಾಡದೇ ಇರುವಂಥ ದೇಶದಲ್ಲಿ ಟುಡೇ ಇಫ್ ಯು ಸಿ ದ್ಯಾಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಟು ದ ವರ್ಲ್ಡ್. ದಿಸ್ ಈಸ್ ದ ಚೇಂಜ್ ಐ ಆಮ್ ಟೆಲಿಂಗ್ ಅಬೌಟ್ that. You know what is the software export business in India? Any idea? What is the size? It is more than $140 billion.
We are exporting per year more than $140 billion worth of software to the world. ಯಾವ ದೇಶದಲ್ಲಿ 1980s ಮುಂಚೆ ಟೆಕ್ನಾಲಜಿಯಿಂದ ಜಾಬ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ, ಇವತ್ತು ಅದೇ ಟೆಕ್ನಾಲಜಿಯಿಂದ ನಮ್ಮ ಮನೆಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ. ಎಸ್ ಆರ್ ನೋ? ಇಮ್ಯಾಜಿನ್ ಮಾಡಿ, ಸಾಫ್ಟ್ವೇರ್ ಇರಲಿಲ್ಲ ಅಂದರೆ ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ರು ಇವತ್ತು? ಜಸ್ಟ್ ಥಿಂಕ್ ಅಬೌಟ್ ಇಟ್. ವಾಟ್ ಅನ್ IT industry software technology has brought. Next comes to the mobile industry. ಟುಡೇ ನಾನು ನಿಮ್ಗೆ ಏನಾರು ಕ್ವಶನ್ ಕೇಳಿಬಿಟ್ರೆ, ನಿಮಗೆ ಯಾರ ಹತ್ರ ಮೊಬೈಲ್ ಇದೆ ಅಂತ ಕೇಳಿದ್ರೆ ಮೋಸ್ಟ್ ಸ್ಟುಪಿಡ್ ಕ್ವಶನ್. ಎಸ್ ಆರ್ ನೋ? ಕರೆಕ್ಟಾ? ನಮ್ಗೆ ಗೊತ್ತಿದೆ ಪೇಜರ್ ಅಂತ ಬಂದಿದ್ದು, ಪೇಜರ್. ಅದು ಯಾವನಾರು ಇಟ್ಕೊಂಡಂದ್ರೆ ಅವ್ನಿಗೊಂಥರ ನಾವು ಏಲಿಯನ್ ಥರ ನೋಡ್ತಾ ಇದ್ವಿ, ಏನೋ ಒಂದು ಮೆಸೇಜ್ ಬರುತ್ತಂತಪ್ಪ ಅಂತಿದ್ವಿ. ಕರೆಕ್ಟಾ? ಅಷ್ಟು ಬ್ಯಾಕ್ವರ್ಡ್ನಲ್ಲಿ ಇರುವಂಥ ನಾವು ಟೆಕ್ನಾಲಜಿನಲ್ಲಿ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, we are talking about digital India, we are talking about digital transactions. Today the way revolutionary, I traveled to Europe, I traveled to other countries. ಇವತ್ತು ಕಾರ್ಡ್ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಾಗ ಕಾರ್ಡ್ ಮಾರ್ತಿ ಯಾವತ್ತೋ ಜಾಮಾನ್ ಆಗೋಯ್ತು. ನಮ್ಮ ಮೊಬೈಲ್ ಇದ್ರೆ ಸಾಕು, ವ್ಯಾಲೆಟ್ ಇಟ್ಕೊಳ್ಳೋದೇ ಬೇಕಾಗಿಲ್ಲ ಯಾರಿಗೂ. ಎಸ್ ಆರ್ ನೋ? ದಟ್ ಟುಡೇ ವಿ ಆರ್ ಬಿಕಮ್ UPI ಟ್ರಾನ್ಸಾಕ್ಷನ್ ಬಿಕಮ್ ಸೋ ಕಾಮನ್. ಒಂದು ಕೊತ್ತಂಬರಿ ಸೊಪ್ಪು ತೊಗೊಳಕ್ಕೂ ನಾವು UPI ಅಂತೀವಿ. ನಿಜವಾಗ್ಲೂ ನಮ್ಗೆ ಒಂದು ಸ್ವಲ್ಪ ದಿವಸ ಆದಮೇಲೆ ಈ ಕರೆನ್ಸಿ ನೋಟ್ಗಳು ಇಟ್ಕೋಬೇಕಾಗ್ಯದ. ನಮ್ಮ ಕಾಲದಾಗ ಈ ಥರ 500 ರೂಪಾಯಿ ನೋಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಐ ಡೋಂಟ್ ಥಿಂಕ್ ಅನದರ್ 10 years ಆದಮೇಲೆ ವಿ ವಿಲ್ ಬಿ ಹ್ಯಾವಿಂಗ್ ದಟ್ ನೋಟ್ ಎನಿಮೋರ್. ಈಗ 2000 ನೋಟ್ ಹೋಯ್ತು, 1500 ನೋಟ್ ಹಳೆದೆಲ್ಲ ಹೋಯ್ತು. ಹೊಸದಾಗಿ ಐ ಥಿಂಕ್ ನವ ಡೇಸ್ ವಿ ಆರ್ ಹಾರ್ಡ್ಲಿ ಸಿ ಎನಿ ಮನಿ. ನನ್ನ ಹತ್ರ ಅಂದ್ರೆ ನವ ಡೇಸ್ ಐ ಸ್ಟಾಪ್ ಟೇಕಿಂಗ್ ಮನಿ ಎನಿವೇರ್ ಬಿಕಾಸ್ UPI ಇಸ್ ಮೇಡ್ ಸೋ ಈಸಿ. ಇಮ್ಯಾಜಿನ್ ಮಾಡಿ, ವರ್ಲ್ಡ್ ಇನ್ನೂ ಇದು ಟ್ರಾನ್ಸ್ಫಾರ್ಮ್ ಆಗಿಲ್ಲ. ಯಾವ ದೇಶದಲ್ಲಿ ಬ್ಯಾಂಕಿಂಗಿಗೆ ಕಂಪ್ಯೂಟರೈಸೇಷನ್ ತಗೊಳ್ಳೋಕ್ಕೆ ಒಪ್ಕೊಳ್ಳದೇ ಇರುವಂಥ 1980s ಟುಡೇ ವಿ ಆರ್ ಟೆಲ್ಲಿಂಗ್ ಎಂಟೈರ್ ವರ್ಲ್ಡ್ ಅಬೌಟ್ UPI ಟ್ರಾನ್ಸಾಕ್ಷನ್ಸ್, ವಿ ಆರ್ ಟೆಲ್ಲಿಂಗ್ ಅಬೌಟ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್. ದಟ್ ಈಸ್ ದ ಚೇಂಜ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್.